ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕದಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಗೈಸ್, ಇವಾಗ ವರ್ಕಿಗೆ ಹೋಗಬೇಕಾಗಿತ್ತು. ನಾನು 3 o'clock ಸ್ಪಾಟಲ್ಲಿ ಇರಬೇಕಾಗಿತ್ತು. ಕೆರಿ ಲೊಕೇಶನಲ್ಲಿ ಒಂದು ಮೇಕಪ್ ಆರ್ಡರ್ ಇತ್ತು. ಗೈಸ್, ಸೊ ಕ್ವಿಕ್ಕಾಗಿ ರೆಡಿ ಆಗೋಣ ಅಂತ ಆಲ್ಮೋಸ್ಟ್ ಇವಾಗ 12 o'clock ಆಗಿದೆ. ಬೇಗ ರೆಡಿಯಾಗಿ ನಾನು ಬೈಕಲ್ಲಿ ಹೋಗ್ತಿರೋದು. ನನ್ನ ಲೊಕೇಶನಿಂದ ಆಲ್ಮೋಸ್ಟ್ ಲೈಕ್ 73-74 ಕಿಲೋಮೀಟರ್ ಇದೆ. ಟೈಮ್ ಪಿಕಪ್ ಮಾಡಬೇಕು. ಸೊ ನಾನು ಹೇಗೆ ಕ್ವಿಕ್ಕಾಗಿ ರೆಡಿ ಆಗ್ತೀನಿ ಅಂತ ನೋಡಿ. ವೆಲ್ಕಮ್ ಟು ಪ್ರಿಯಾಂಕಾ ಕಿಶನ್ ಬ್ಲಾಗ್. ಸೊ ಗೈಸ್, ಮೊಬೈಲ್ ಡೈರೆಕ್ಷನ್ ಕರೆಕ್ಟಾಗಿಲ್ಲ. ನಾನು ಒಂದು ಕೈಯಲ್ಲಿ ಮೊಬೈಲ್ನ ಹ್ಯಾಂಡಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಕ್ವಿಕ್ಕಾಗಿ ಆಲ್ರೆಡಿ ಟೈಮ್ ಆಗಿದೆ. ಸೊ ಕಮಾನ್ ಗೈಸ್, ಬೇಗ ತೋರಿಸ್ತೀನಿ. ಸೊ ನಾನು ಫಸ್ಟ್ ಮಾಯ್ಶ್ಚರೈಸರ್ ಹಾಕೊತಾ ಇದ್ದೀನಿ ಗೈಸ್. ಸಮ್ಮರ್ ಮಾಯ್ಶ್ಚರೈಸರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಾಯ್ಶ್ಚರೈಸರ್ ಆಯಿತು. ನಾನು ಡೈರೆಕ್ಟ್ ಕಾಂಪ್ಯಾಕ್ಟ್ ಹಾಕ್ಕೊತಾ ಇದ್ದೀನಿ. ನಾನೇನು ಎಕ್ಸ್ಟ್ರಾ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಕಾಸ್ ಈ ಸಮ್ಮರ್ ಆ್ಯಂಡ್ ವಿಂಟರ್ ಬೋತ್ ಕಾಂಬಿನೇಷನಲ್ಲಿ ನನಗೆ ಸ್ಕಿನ್ ಪೀಲ್ ಆಗುತ್ತೆ. ಅದಕ್ಕೆ ನಾನು ಮಾಯ್ಶ್ಚರೈಸರ್ ಮೇಲೆ ಕಾಂಪ್ಯಾಕ್ಟ್ ಹಾಕ್ಕೊತಾ ಇದ್ದೀನಿ. ಯಾರ್ಯಾರಿಗೆ ಹೆವಿ ಡ್ರೈ ಸ್ಕಿನ್ ಇದೆಯೋ ನೀವು ಅಷ್ಟೇ ಅಡಿಷ್ನಲ್ ಕ್ರೀಮ್ಸ್ ಎಲ್ಲ ಸ್ಕಿಪ್ ಮಾಡಿ. ಜಸ್ಟು ಒನ್ ಗುಡ್ ಮಾಯ್ಶ್ಚರೈಸರ್ ಆ್ಯಂಡ್ ಕಾಂಪ್ಯಾಕ್ಟ್ ಈಸ್ ಮೋರ್ ಎನಫ್. ನೆಕ್ ಕೂಡ ಕವರ್ ಮಾಡ್ಕೊತೀನಿ. ಆ್ಯಂಡ್ ಇಯರ್ಸ್ ಕೂಡ ಡಿಫ್ರೆನ್ಸ್ ಬರಬಾರ್ದು ಗೈಸ್. ಇಯರ್ಸ್, ನೆಕ್ ಆ್ಯಂಡ್ ಕಂಪ್ಲೀಟ್ ಫೇಸ್ ಕವರ್ ಮಾಡಿಕೊಂಡೆ. ಸೊ ಪೌಡ್ರಿಂಗ್ ಆಯಿತು ಗೈಸ್. ನಾನಿವಾಗ ಐಲೈನರ್ ಹಾಕೊತಾ ಇದ್ದೀನಿ. ಮಿರರ್ ತುಂಬ ದೂರ ಇದೆ, ನಿಮಗೆ ಕಾಣಬೇಕು ಅಂತ ನಾನು ದೂರದಿಂದನೇ ಹಾಕ್ಕೊತಾ ಇದ್ದೀನಿ. ಹತ್ರ ಹೋದರೆ ನಾನು ಸ್ಕ್ರೀನ್ ಔಟ್ ಆಗ್ತೀನಿ. ಒಂದು ನಿಮಿಷ ಗೈಸ್, ನಾನು ಹೋಗಿ ಹತ್ರ ಹಾಕೊಂಬಂದ್ಬಿಡ್ತೀನಿ. ಕಾಣಿಸ್ತಿಲ್ಲ. ಗೈಸ್, ಐಲೈನರ್ ಆಯಿತು. ಇವಾಗ ಮಸ್ಕಾರ ಹಾಕ್ಕೊತಾ ಇದ್ದೀನಿ. ಸೊ ನಾನು ಮೆಬಿಲೈನ್ ಬೆಲಾಕಿ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ವಾಲ್ಯೂಮ್ ಚೆನ್ನಾಗಿ ಕೊಡುತ್ತೆ ಗೈಸ್. ಲೋವರ್ ಲ್ಯಾಶಸ್ಗೂ ಹಾಕ್ಕೊತಾ ಇದ್ದೀನಿ. ನಾನು ಕಾಜಲ್ ಹಾಕ್ಕೊತಾ ಇಲ್ಲ ಗೈಸ್. ಸೊ ಲೋವರ್ ಲ್ಯಾಶಸ್ಗೆ ಹಾಕ್ಕೊತಾ ಇದ್ದೀನಿ. ಇದೇ ಇನ್ಹ್ಯಾನ್ಸ್ ಮಾಡುತ್ತೆ ಐಸ್ನ. ಯಾ ಡ್ರೈ ಆಗಬೇಕು. ಸೊ ನೆಕ್ಸ್ಟ್ ಲಿಪ್ ಬಾಮ್. ಲಿಪ್ ಸ್ವಲ್ಪ ಮಾಯ್ಶ್ಚರೈಸ್ ಆಗಲಿ ಅಂತ ಲಿಪ್ ಬಾಮ್ ಹಾಕಿದ್ದೀನಿ. ಇವಾಗ ನಾನು ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ ಗೈಸ್. ಐ ಆಮ್ ಯೂಸಿಂಗ್ ಪಿಂಕ್ ಕಲರ್. ಬೇಬಿ ಪಿಂಕ್. ಸೊ ಯಾ, ಐ ಆಮ್ ಡನ್. ಫೇಸ್ ಮೇಕಪ್ ಆಯಿತು. ಜಸ್ಟ್ ಹೇರ್ ಸೆಟ್ ಮಾಡ್ಕೊಬೇಕು. ಹೇರ್ ಸೆಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ದಿಸ್ ಇಸ್ ಮೈ ಮೇಕಪ್. ಈಸಿ ಮೇಕಪ್ ಆ್ಯಂಡ್ ಕ್ವಿಕ್ ಮೇಕಪ್. ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಆಯಿತು, ನಾನು ರೆಡಿ ಆದೆ. ಇನ್ನೇನು ಹೊರಡಬೇಕು, ಟೈಮ್ ಆಯಿತು. ಸೊ ಇವಾಗ ಬೈಕಲ್ಲಿ ಹೋಗೋದಲ್ವಾ, ಅದಕ್ಕೆ ಸೇಫ್ಟಿ
ಪ್ರಿಕಾಷನ್. ಗ್ಲೌಸ್ ಹಾಕೊತಾ ಇದ್ದೀನಿ ಗೈಸ್. ಹೆಲ್ಮೆಟ್ ಹಾಕೊತೀನಲ್ವಾ, ಕೂದಲು ಮೆಸ್ ಆಗಬಾರ್ದು ಅಂತ ಇದೊಂದು ಹ್ಯಾಟ್ ಪರ್ಚೇಸ್ ಮಾಡಿದೆ. ಆ್ಯಂಡ್ ಮಾಸ್ಕ್ ಗೈಸ್. ಮೇಕಪ್ ಏನು ಮೆಸ್ ಆಗ್ದಂಗೆ, ಡಸ್ಟ್ ಬೇರೆ ಅಲ್ವಾ. ಗೈಸ್ ಐ ಆಮ್ ಆಲ್ ಸೆಟ್. ಇವಾಗ ಹೊರಡೋದೆ ಗೈಸ್. ನಾನು ಲೊಕೇಶನ್ಗೆ ರೀಚ್ ಆದೆ. ಲೊಕೇಶನ್ ತೋರಿಸ್ತೀನಿ ಗೈಸ್. ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಟೈಮ್ ತುಂಬ ಆಗೋಗ್ಬಿಟ್ಟಿದೆ. ನಾನು ಬೇರೆ ಲೊಕೇಶನ್ ಬೇರೆ ಹೋಗ್ಬಿಟ್ಟಿದ್ದೆ. ಇವಾಗ ಮತ್ತೆ ಮ್ಯಾಪ್ ಹಾಕ್ಕೊಂಡು ಲೊಕೇಶನ್ಗೆ ಬಂದಿದ್ದೀನಿ ಗೈಸ್. ಟೈಮ್ ತುಂಬ ಆಗೋಗಿದೆ. ನಾನು ಮತ್ತೆ ಸಿಗ್ತೀನಿ. ಹೆಲೋ ಗೈಸ್, ನಾನು ಮನೆಗೆ ಬಂದೆ ವರ್ಕ್ ಮುಗಿಸ್ಕೊಂಡು. ಟ್ರಾವೆಲಿಂಗ್ ಟೈಮಲ್ಲಿ ನಾನು ಬ್ಲಾಗ್ ಮಾಡೋದಕ್ಕಾಗಿಲ್ಲ. ಇಟ್ಸ್ ವೆರಿ ರಿಸ್ಕಿ ಟು ಮೇಕ್ ಅ ಬ್ಲಾಗ್ ವೈಲ್ ಡ್ರೈವಿಂಗ್. ಅದಕ್ಕೆ ಒಂದೇ ಸಲ ಮನೆಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆ್ಯಂಡ್ ಸೀರಿಯಸ್ಲಿ ಗೈಸ್, ತಲೆ ಸಿಕ್ಕಾಪಟ್ಟೆ ನೋವ್ತೈತೆ. ಇವಾಗ ಒಂಚೂರು ಪರವಾಗಿಲ್ಲ. ಮನೆಗೆ ಬಂದಿದ ತಕ್ಷಣ ಚೆನ್ನಾಗಿ ತಲೆಗೆ ಎಣ್ಣೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಮಮ್ಮಿ ಬೇರೆ ಇಲ್ಲ, ಫಂಕ್ಷನ್ಗೆ ಹೋಗಿದ್ದಾರೆ. ಹೊಟ್ಟೆ ಹಸಿವಿತ್ತು, ಮಲ್ಕೊಂಡು ಎದ್ದು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ. ಆ್ಯಂಡ್ ಗೈಸ್, ನಾನು ಎದ್ದೆ, ಇನ್ನು ಫೇಸ್ ಕೂಡ ವಾಶ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ. ಅದಕ್ಕೆ ನಾನೇ ರಸಮ್ ರೈಸ್ ಮಾಡಿಕೊಂಡೆ ಆ್ಯಂಡ್ ಆಮ್ಲೆಟ್ ಹಾಕಿದ್ದೀನಿ. ಓ ಮೈ ಗಾಡ್, ನಾನು ವ್ಲಾಗ್ ಮಾಡೋ ಇದರಲ್ಲಿ ಆಮ್ಲೆಟೇ ಸಿಗೋಯ್ತು ಗೈಸ್. ನೋಡಿ, ಓ 2 ಕಡೆನೂ ಸಿದೋಗೈತೆ. ದಟ್ಸ್ ಓಕೆ. ನೋಡಿ, ರಸಮ್ ಆ್ಯಂಡ್ ಆಮ್ಲೆಟ್ ತಿಂದು ಮತ್ತೆ ಸಿಗ್ತೀನಿ ಗೈಸ್. ಆ್ಯಂಡ್ ಹೇಳ್ತೀನಿ ಏನೇನಾಯಿತು ವರ್ಕ್ಗೆ ಹೋದಾಗ, ಅದು ಡ್ರೈವಿಂಗ್ ಮಾಡಿದಾಗ ಅಂದ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ಗೈಸ್. ಬಾಯ್, ತಿಂದು ಸಿಗ್ತೀನಿ. ಐ ಆಮ್ ರಿಯಲಿ ಟಯರ್ಡ್. ಗೈಸ್, ಸೊ ನಾನು ಫ್ರೆಶ್ ಅಪ್ ಆದೆ ಊಟ ಮಾಡಿ. ಹೆವಿ ಟಯರ್ಡ್ ಆಗೋಗಿತ್ತು. ಏನಾಯಿತು ಅಂದರೆ, ನಾನು ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಿಕಾಸ್ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿಂದ ಹೋಗಿ ಅಲ್ಲಿ ಕ್ಯಾಬ್ ಎಲ್ಲ ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡೋದಕ್ಕಾಗಲ್ಲ. ನಾನು ಏನು ಅರ್ನ್ ಮಾಡ್ತೀನೋ ಆ ವೆಡ್ಡಿಂಗಲ್ಲಿ, ಅದರಲ್ಲಿ ನನಗೊಂದು 30% ಕ್ಯಾಬ್ಗೆ ಹೊರ್ಟೋಗ್ಬಿಡುತ್ತೆ. 30-40% ಕ್ಯಾಬ್ಗೆ ಹೊರ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ಬೈಕಲ್ಲೇ ಹೋಗೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೋದೆ. ಸೊ ನಿಮಗೆ ಗೊತ್ತಿದೆ ಬ್ಯಾಂಗ್ಳೂರು ಟ್ರಾಫಿಕ್ ಹೇಗಿದೆ ಅಂದ್ಬಿಟ್ಟು. ನಾನು ವೀಕೆಂಡ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯ ಆ್ಯಂಡ್ ಅಲ್ಲಿಂದ ಜಾಲಹಳ್ಳಿವರೆಗೂ ಫುಲ್ಲು ಕಂಪ್ಲೀಟಾಗಿ ಟ್ರಾಫಿಕ್ ಇತ್ತು. ನಾನು ಎಷ್ಟು 2 o'clock 12:30ಗೇನೋ ನಾನು ಮನೆ ಬಿಟ್ಟಿದ್ದು. ನಾನು ಹೆಬ್ಬಾಳಿಗೆಲ್ಲ ಆಲ್ಮೋಸ್ಟ್ 1:15ಗೆಲ್ಲ ರೀಚ್ ಆದೆ. 1:15ಇಂದ ಹಿಡಿದು 3 o'clock 2:45ವರೆಗೂ ನನಗೆ ಗೊರಗುಂಟೆಪಾಳ್ಯನೇ ನಾನು ಕ್ರಾಸ್ ಮಾಡಿಲ್ಲ. ಹೆಬ್ಬಾಳಿಂದ ಗೊರಗುಂಟೆಪಾಳ್ಯವರೆಗೂ ಫುಲ್ಲು ಟ್ರಾಫಿಕ್ ಇತ್ತು. ಸೀರಿಯಸ್ಲಿ ನನ್ನ ಲೈಫಲ್ಲಿ ಯಾವತ್ತು ನಾನು ಆ ಟ್ರಾಫಿಕಲ್ಲಿ ಸ್ಟಕ್ ಆಗಿಲ್ಲ. ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದೆ, ಬಟ್ ಇಷ್ಟು ಲಾಂಗ್ ಪೀರಿಯಡು ನಾನು ಸ್ಟಕ್ ಆಗ್ತೀನಿ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ಇನ್ನೇನು ವರ್ಕಿಗೆ ಬೇರೆ ಟೈಮ್ ಆಗ್ತಿತ್ತು. ಆ್ಯಂಡ್ ಲೊಕೇಶನ್ ಹೇಗೋ ಗೊರಗುಂಟೆಪಾಳ್ಯ ದಾಟಿದ ಮೇಲೆ ಒಂದು ಸ್ವಲ್ಪ ಓಕೆ ಅನಿಸ್ತು. ಆಮೇಲೆ ಅಲ್ಲಿಂದ ಸ್ಪೀಡಾಗಿ ಲೊಕೇಶನ್ ನೋಡಿಕೊಂಡು ವರ್ಕ್ ಲೊಕೇಶನ್ಗೆ ಹೋದೆ ಗೈಸ್. ಅಲ್ಲಿ ಹೋಗಿದ ತಕ್ಷಣ ಒಂದು ಸಮಾಧಾನ ಆಯಿತು. ಆ್ಯಂಡ್ ಮತ್ತೆ ಇನ್ನೇನು ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಒಳಗಡೆ ಹೋದರೆ ರಾಂಗ್ ಚೌಟ್ರಿಗೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಮತ್ತು ಮ್ಯಾಪ್ ಹಾಕ್ಕೊಂಡು ಸೀರಿಯಸ್ಲಿ ಹೆವಿ ತಲೆನೋವಾಗೋಯಿತು. ಮತ್ತು ರಿಯಲಿ ಡಿಸಪಾಯಿಂಟ್ಮೆಂಟ್ ಆಗೋಯಿತು. ವರ್ಕ್ ಬೇರೆ ಮಾಡಬೇಕಾಗಿತ್ತು. ಆಲ್ರೆಡಿ ಸ್ಟ್ರೆಸ್ ಆಗಿಬಿಟ್ಟಿದ್ದೆ ನಾನು. ಮತ್ತು 7-8 ಅವರ್ಸ್ ನಿಂತ್ಕೊಂಡು ವರ್ಕ್ ಮಾಡಬೇಕಾಗಿತ್ತು. ಇನ್ನೇನು ಮಾಡೋಣ, ಇನ್ನು ಟೈಮ್ ಆಗುತ್ತೆ. ಇನ್ನು ನನಗೋಸ್ಕರ ಕ್ಲೈಂಟ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್
ನನ್ನ ಫ್ರೆಂಡ್ದು ಆ್ಯಕ್ಚುಲಿ ನನ್ನ ಫ್ರೆಂಡ್ದು ವರ್ಕ್ ಇದ್ದಿದ್ದು, ನಾನು ಅವಳು ಇಬ್ಬರೂ ವರ್ಕ್ ಮಾಡಬೇಕಾಗಿದ್ದು. ಅವಳು ಲೊಕೇಶನ್ಗೆ ರೀಚ್ ಆಗೋದಕ್ಕೆ ಲೇಟ್ ಆಯಿತು ಅಂದ್ಬಿಟ್ಟು ನಾನಾದರೂ ಅಟ್ಲೀಸ್ಟ್ ಟೈಮ್ ಪಿಕಪ್ ಮಾಡ್ತೀನಿ ಅಂತ ಹೋಗಿ ರೀಚ್ ಆಗಿರೋ ಲೊಕೇಶನ್ನು ರಾಂಗಾಗಿ ರೀಚ್ ಆಗಿದ್ದೆ. ಇನ್ನೇನು ಮಾಡಲಿ, ಮತ್ತೆ ಮ್ಯಾಪ್ ಹಾಕ್ಕೊಂಡು ಲೊಕೇಶನ್ಗೆ ಹೋಗಿ ಫೈನಲಿ ರೀಚ್ ಆಗಿ ವರ್ಕ್ ಎಲ್ಲ ಮುಗಿಸ್ಕೊಂಡೆ ಗೈಸ್. ಆ್ಯಂಡ್ ಇನ್ನೊಂದು ಡಿಸಾಸ್ಟರ್ ಏನು ಅಂದರೆ, ನೆಕ್ಸ್ಟ್ ದಿನ ಅಲ್ಲಿ ವರ್ಕ್ ಮುಗಿಸ್ಕೊಂಡು ನನ್ನ ಓನ್ ವರ್ಕ್ ಇನ್ನೊಂದಿತ್ತು, ಅದನ್ನ ಮುಗಿಸ್ಕೊಂಡು ರಿಟರ್ನ್ ಆಗಬೇಕಾದ್ರೆ ಮತ್ತೆ ಸೇಮ್ ಟ್ರಾಫಿಕ್ ಗೈಸ್. ಮತ್ತು ಅಲ್ಲಿ 1 o'clock ನಾನು ಬಿಟ್ಟಿದ್ದು, ಮನೆಗೆ ಬರೋಷ್ಟು 4:30 ಆಗೋಯಿತು. ದಿಸ್ ಈಸ್ ದ ಸ್ಟೋರಿ. ಸೊ ಈ ಥರ ಎಲ್ಲ ನಾವು ಕಷ್ಟಪಡಬೇಕಾಗತ್ತೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟು. ನೀವು ಅಂದ್ಕೊಂಡಿರ್ತೀರ ಮೇಕಪ್ ಆರ್ಟಿಸ್ಟ್ ಏನು ಅಷ್ಟು ನಿಮಗೆ ಕೆಲಸ ಇರೋದಿಲ್ಲ, ಹೋಗ್ತೀರಾ ಮೇಕಪ್ ಮುಗಿಸ್ಕೊಂಡು ಬಂದುಬಿಡ್ತೀರಾ, ನಿಮ್ಗೆ ಇಷ್ಟ ಬಂದಂಗೆ ತಿರುಗಾಡ್ತೀರಾ, ಇಷ್ಟ ಬಂದಿದ್ದ ಕಡೆ ಹೋಗ್ತೀರಾ, ಮತ್ತು ನಿಮ್ಗೆ ಇಷ್ಟ ಬಂದಿದ್ದು ತಗೊತೀರಾ, ನಿಮಗೆ ಜವಾಬ್ದಾರಿ ಇಲ್ಲ, ಅದು ಇದು ಅಂತ. ನಾನು ಎಲ್ಲರಿಗೂ ಪಾಸ್ ಮಾಡ್ತಿಲ್ಲ ಈ ಕಮೆಂಟ್ನ, ನಾನು ಕೆಲವೊಬ್ರಿಗೆ ಪಾಸ್ ಮಾಡ್ತಾ ಇದ್ದೀನಿ. ಯಾರು ಮೇಕಪ್ ಆರ್ಟಿಸ್ಟ್ನೆಲ್ಲ ರಾಂಗ್ ವೇಯಲ್ಲಿ ಯೋಚನೆ ಮಾಡ್ತೀರಾ, ರಾಂಗ್ ವೇ ಆಗಿ ಕಮೆಂಟ್ಸ್ನ ಪಾಸ್ ಮಾಡ್ತೀರಾ, ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ನೀವು ಅಂದ್ಕೊಂಡಿರೋ ಥರ ಸೀರಿಯಸ್ಲಿ ನಮ್ಮ ಲೈಫ್ ಸ್ಟೈಲ್ ಹಂಗಿರೋದಿಲ್ಲ. ಇವಾಗ ನಾವು ಒಂದು ಮೇಕಪ್ ಆರ್ಟಿಸ್ಟ್ ಆಗಿದ ತಕ್ಷಣ ಪ್ರತಿಯೊಂದು ಮ್ಯಾಜಿಕ್ ಥರ ವರ್ಕೌಟ್ ಆಗೋಲ್ಲ. ನಾವು ಮಾಡೋ ವರ್ಕ್ಸ್ ಎಲ್ಲ ನಮಗೂ ಅದೇ ಥರ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಕಾಸ್ ಏನಕ್ಕೆ ಅಂದರೆ, ಇವಾಗ ನಮ್ಮನ್ನು ಟ್ರಸ್ಟ್ ಮಾಡಿ ಒಂದು ವೆಡ್ಡಿಂಗ್ ಆಗಲಿ, ಇಲ್ಲ ಬೇರೆ ವೆಕೇಷನ್ಸ್ ಆಗಲಿ, ಆ್ಯಂಡ್ ರಿಚುವಲ್ಸ್ ಆಗಲಿ, ಇವಾಗ ಪಾರ್ಟೀಸ್ ಆಗಲಿ, ಯಾವುದೇ ಥರ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ನಮ್ಮನ್ನ ಟ್ರಸ್ಟ್ ಮಾಡಿ ನಮ್ಮನ್ನ ಹೈಯರ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಜಸ್ಟಿಸ್ ಮಾಡಬೇಕು ಅಂದರೆ ನಾವು ಅದೇ ಥರ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದಿನ ಪ್ರಿಯೋರಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ, ಯಾವ ಲುಕ್ ಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ, ಮತ್ತು ಅವರು ನಮ್ಮನ್ನು ಟ್ರಸ್ಟ್ ಮಾಡಿದ್ದಾರೆ, ಆ ದಿನ ನಾವೇನು ವರ್ಕ್ ಮಾಡಿರ್ತೀವಿ, ಅವ್ರು ಹೇಗೆ ಕಾಣಿಸ್ಕೊತಾರೆ, ಆ ದಿನ ಅವರಿಗೆ ಮೆಮೊರೇಬಲ್ ಆಗಿರಬೇಕು ಅಂತ ನಾವು ಅಷ್ಟೇ ಎಫರ್ಟ್ಸ್ ಹಾಕಿ ನಾವು ವರ್ಕ್ ಮಾಡಿರ್ತೀವಿ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ಅಲ್ಲ ನಮ್ಮದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 to 5 hours, ಮೋರ್ ದೆನ್ 7-8 hours ಕೂಡ ನಾವು ವರ್ಕ್ ಮಾಡಿದ್ದೀವಿ. 1 ನಿಮಿಷ ಕುತ್ಕೊಂಡಂಗೆ ಕಂಟಿನ್ಯೂಸ್ ಆಗಿ. ಬರೀ ಬ್ರೈಡಲ್ ವರ್ಕ್ ಅಂದರೆ ಒಂದು 3 to 4 hours ಇರುತ್ತೆ. ನಾನ್ ಬ್ರೈಡಲ್ ವರ್ಕ್ಸ್ ಇದ್ದರೆ ನಾವು ಬ್ರೈಡಲ್ ವರ್ಕು ಮುಗಿಸಿ ನಾನ್ ಬ್ರೈಡಲ್ ವರ್ಕ್ ಕೂಡ ನಾವು ಮಾಡಬೇಕಾಗುತ್ತೆ. ಸೊ 7-8 hours ಕಂಟಿನ್ಯೂಸ್ ವರ್ಕ್ ಇರುತ್ತೆ. ವೆಡ್ಡಿಂಗ್ ಅಂದಮೇಲೆ ಲೈಕ್ ರಿಸೆಪ್ಷನ್ಗೂ ಇರುತ್ತೆ, ಮುಹೂರ್ತಮ್ಗೂ ಇರುತ್ತೆ. ಆ್ಯಂಡ್ ಅಷ್ಟು ಈಸಿ ಅಲ್ಲ ಗೈಸ್ ನಮ್ಮ ವರ್ಕು. ಆ್ಯಂಡ್ ನೀವು ಅನ್ಕೊತೀರಾ ಏನು ಅವ್ರಿಗೆ ಹೆಂಗೆ ಬೇಕಾದರೂ ಅವ್ರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು, ಇದೊಂದು ನೆಪ ಹೇಳ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾರೆ ಅದು ಇದು ಅಂದ್ಕೊಂಡು. ಸೀರಿಯಸ್ಲಿ ಅದೆಲ್ಲ ರಾಂಗ್ ಇನ್ಫಾರ್ಮೇಷನ್. ನೀವು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲೂ ನಾನು ಹಾಕಿದ್ದೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವಾಗ 3 o'clock ಮುಹೂರ್ತಮ್ ಇದ್ದರೆ ನಾವು ಅಷ್ಟೇ ಬೇಗ ಎದ್ದು ಹೋಗಬೇಕಾಗುತ್ತೆ. ನಾವು ಯಾವ ಟೈಮಿಂಗ್ಸಲ್ಲಿ ನಮ್ಗೆ ವರ್ಕ್ ಇರುತ್ತೋ, ನಾವು ಬೆಳಿಗ್ಗೆ ಆಗಲಿ, ಸಂಜೆ ಆಗಲಿ, ಮಧ್ಯಾಹ್ನ ಆಗಲಿ, ಮಧ್ಯರಾತ್ರಿ ಆಗಲಿ, ನಾವು ಎದ್ದು ಹೋಗಿ ವರ್ಕ್ ಮಾಡಲೇಬೇಕಾಗತ್ತೆ. ನಮ್ಮ ಲೈಫ್ನ ನಾವು ಚೆನ್ನಾಗಿ ಸಕ್ಸೀಡ್ ಆಗಬೇಕು ಅಂದರೆ ದಿಸ್ ಈಸ್ ದ ಥಿಂಗ್ ನಾನು ಹೇಳಬೇಕು ಅಂದ್ಕೊಂಡೆ. ಗೈಸ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇಲ್ಲಿವರೆಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಅಂಟಿಲ್ ದೆನ್ ಕೀಪ್ smiling. Bye bye. She walks in with that swing, got the whole place buzzing like spring.